ಸಿದ್ದರಾಮಯ್ಯ ಅವರನ್ನು ವಾಶೌಟ್ ಮಾಡದಿದ್ದರೆ ರಾಷ್ಟ್ರ ರಾಜಕಾರಣಕ್ಕೂ ಕೈ ಹಾಕ್ತಾರೆ ಎಂಬ ಭೀತಿ ಬಿಜೆಪಿಗೆ ಇದೆ. ಗೌರಿಶಂಕರ್ ಆರೋಪ. ತುಮಕೂರು: ಇಡೀ ದೇಶದಲ್ಲೇ ರಾಷ್ಟ್ರ ನಾಯಕರಾಗಿ, ಅಹಿಂದ ನಾಯಕರಾಗಿ ಸಿಎಂ ಸಿದ್ದರಾಮಯ್ಯ ಹೊರಹೊಮ್ಮುತ್ತಿದ್ದಾರೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರನ್ನು ಈಗಲೇ ವಾಶೌಟ್ ಮಾಡದೆ ಹೋದರೆ ಕರ್ನಾಟಕದಲ್ಲಿ ಮಾತ್ರವಲ್ಲ, ರಾಷ್ಟ್ರ ರಾಜಕಾರಣಕ್ಕೂ ಕೈ ಹಾಕ್ತಾರೆ ಎಂಬ ಭಯ ಬಿಜೆಪಿಗೆ ಇದೆ. ಹಾಗಾಗಿಯೇ ಸಿದ್ದರಾಮಯ್ಯ ಅವರನ್ನು ಬಿಜೆಪಿ ಟಾರ್ಗೆಟ್ ಮಾಡ್ತಿದೆ ಅಂತ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಗಂಭೀರ ಆರೋಪ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ ವಿಚಾರದ ವಿರುದ್ಧ ತುಮಕೂರಿನ ಹೆಬ್ಬೂರಿನಲ್ಲಿ ಪ್ರತಿಭಟನೆ ನಡೆಸಿ ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಡಿಸಿ ಅವರಿಗೆ ಮನವಿ ಪತ್ರ ಸಲ್ಲಿಕೆ ನಂತರ ಸುದ್ದಿಗಾರರೊಂದಿಗೆ ಗೌರಿಶಂಕರ್ ಮಾತನಾಡಿದರು. ಕೆಪಿಸಿಸಿ ಅಧ್ಯಕ್ಷರ ಆದೇಶದ ಮೇರೆಗೆ ಇಂದು ಪ್ರತಿಭಟನೆ ಕೈಗೊಂಡಿದ್ದೇವೆ. ಪಾರದರ್ಶಕ ಆಡಳಿತ ನಡೆಸುವ ಸಿದ್ದರಾಮಯ್ಯ ಅವರಿಗೆ ಸಮಸ್ಯೆ ಆಗಿದೆ. ಹಾಗಾಗಿ ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ ಕಾನೂನು ಹಾಗೂ ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಜಿಲ್ಲಾಧಿಕಾರಿ ಮೂಲಕ ಮನವಿ ಪತ್ರ ಕೊಡುವ ಮೂಲಕ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳಿ ಅಂತ ಆಗ್ರಹಿಸಿದ್ದೇವೆ ಎಂದು ಗೌರಿಶಂಕರ್ ತಿಳಿಸಿದರು. ಸಿದ್ದರಾಮಯ್ಯ ಅವರ ಕೇಸ್ ನೋಡಿದರೆ ಸ್ಕೂಲ್ನ ಮಕ್ಕಳಿಗೂ ಸಹ ಗೊತ್ತಾಗಿದೆ. ಉದ್ದೇಶಪೂರ್ವಕವಾಗಿ ಹಾಗೂ ರಾಜಕೀಯ ಒತ್ತಡ ಇಟ್ಟುಕೊಂಡು ಸಿಎಂ ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇವಲ ಅಹಿಂದ ನಾಯಕ ಅಷ್ಟೇ ಅಲ್ಲ, ಎಲ್ಲ ಸಮಾಜದವರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ನಾಯಕ. ಅವರಿಗೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಿದ್ರೂ ನೋಡಿಕೊಂಡು ಸುಮ್ಮನಿರಬೇಕಾ? ಸಾಧ್ಯವಿಲ್ಲ. ಬದಲಾಗಿ ನಾವು ಕೂಡ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಿದರು. ಇವತ್ತು ಕೆಪಿಸಿಸಿ ಅಧ್ಯಕ್ಷರು, ನಮ್ಮ ನಾಯಕರು, ಡೆಪ್ಯೂಟಿ ಸಿಎಂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಆದೇಶ, ಕರ್ನಾಟಕ ರಾಜ್ಯದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಇವತ್ತೇನು ಗ್ಯಾರಂಟಿ ಯೋಜನೆ ತಗೊಂಡಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇವತ್ತು ಸಿದ್ದರಾಮಯ್ಯವ್ರಿಗೆ ಸಮಸ್ಯೆ ಆಗಿದೆ. ಅಂದರೆ ಎಲ್ಲ ಒಂದು ಕಡೆ ಭಾಳ ಪಾರದರ್ಶಕವಾಗಿ ಆಡಳಿತ ಮಾಡಿದಂಥ ಸಿದ್ದರಾಮಯ್ಯ ಸಮಸ್ಯೆ ಆಗಿದೆ. ಸೊ ಹಾಗಾಗಿ ಇವತ್ತೇನು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಇದೆಯಲ್ಲ, ಅದು ಕಾನೂನು ವಿರುದ್ಧವಾಗಿದೆ ಮತ್ತು ಸಂವಿಧಾನ ವಿರೋಧ ಥರ ಇರೋವಂಥದ್ದು. ಸೊ ಹಾಗಾಗಿ ಇದನ್ನ ನಾವು ಪ್ರತಿಭಟನೆ ಮಾಡಬೇಕು ಅನ್ನೋವಂಥದ್ದು ಉದ್ದೇಶ. ಹಾಗಾಗಿ ಅಧ್ಯಕ್ಷರು ನಮಗೆಲ್ಲರಿಗೂ ಮಾಹಿತಿ ಕೊಟ್ಟಿದ್ದರು. ಅದೇ ಥರ ಇವತ್ತು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ಹೆಬ್ಬೂರು ಹೋಬಳಿ ಹೆಡ್ ಕ್ವಾರ್ಟರಲ್ಲಿ ಸುಮಾರು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಒಂದು ಬೃಹತ್ ಪ್ರತಿಭಟನೆ ಮಾಡಿ ಅಲ್ಲಿ ಒಂದಷ್ಟು ಸಾರ್ವಜನಿಕರ ಅವ್ರನ್ನ ಕುರಿತು ಮಾತಾಡಿ ತದನಂತರ ಡಿ ಸಿ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಕೊಟ್ಟಿದ್ದೇವೆ. ವಿಶೇಷ ಏನಂದರೆ ಎಲ್ಲಿ ಅಂದರೆ ನಾವು ಈ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಳಿ. ಯಾಕಂದರೆ ಇವತ್ತು ಸ್ಕೂಲ್ ಮಕ್ಕಳಿಗೆ ಕೂಡ ಗೊತ್ತಾಗ್ತದೆ, ಈ ಕೇಸ್ ನೋಡ್ತಾ ಇದ್ರೆ ಸ್ಕೂಲ್ ಮಕ್ಕಳಿಗೆ ಕೂಡ ಗೊತ್ತಾಗುತ್ತೆ. ಉದ್ದೇಶಪೂರ್ವಕವಾಗಿ ರಾಜಕೀಯ ಒತ್ತಡ ಇಟ್ಕೊಂಡು ಇವತ್ತೆಲ್ಲ ಒಂದು ಕಡೆ ಇವತ್ತು ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡ್ತಾರೆ. ಸೊ ಹಂಗಾಗಿ ಇನ್ನು ಪ್ರಾಸಿಕ್ಯೂಷನ್ ಕೊಟ್ಟಿರೋಂಥ ಅನೇಕ ವರದಿಗಳು ಇವತ್ತು ರಾಜ್ಯಪಾಲರು ಕೈ ಮುಟ್ಟಿ ಅರ್ಜಿಗಳನ್ನ ಕೈಗೆತ್ತಿಲ್ಲ, ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ. ಯಾಕೆ ಅಷ್ಟೊಂದು ಅರ್ಜೆಂಟ್ ಇತ್ತು ಅನ್ನೋದು ಎಲ್ರಿಗೂ ಅನುಮಾನ. ಇವತ್ತು ಇಡೀ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಅಲ್ಲಿ ಯೋಚನೆ ಮಾಡುವಂಥದ್ದು, ಇವು ಸಿದ್ದರಾಮಯ್ಯನ ಟಾರ್ಗೆಟ್ ಇಷ್ಟು ಬೇಗನೆ ಕೊಟ್ಟಂತ ಯಾರೋ ಈಗ ಒಬ್ಬ ಪ್ರೈವೇಟ್ ಒಬ್ಬ ಅರ್ಜಿದಾರ ಅರ್ಜಿ ಕೊಟ್ಟ ತಕ್ಷಣ ಒಂದೇ ದಿವಸಕ್ಕೆ ಇವರು ನೋಟಿಸ್ ಕೊಡ್ತಾರೆ ಅಂದರೆ ಕಾರಣ ಏನು? ಸರ್ಕಾರ ಅಸ್ಥಿರಗೊಳಿಸಬೇಕು ಅನ್ನೋ ಉದ್ದೇಶನ ಅಥವಾ ಮೇಲೆ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಉನ್ನಾರನ ಅನ್ನೋಂಥದ್ದು ಇದು ನಮ್ಗೆ ಗೊತ್ತಾಗಬೇಕಾಗ್ತದೆ. ಸೊ ಹಾಗಾಗಿ 100% ನೋಡಿ, 40 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಇವತ್ತು ಅಹಿಂದ ವರ್ಗದ ಒಬ್ಬ ನಾಯಕನಾಗಿ ಕೇವಲ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶದಲ್ಲೇ ಒಬ್ಬ ಅಹಿಂದ ನಾಯಕನಾಗಿ ಹೊರಹೊಮ್ಮತಿರ್ತಕ್ಕಂಥ ಸಿದ್ದರಾಮಯ್ಯನವರು. ಇಲ್ಲೇ ಒಂದು ಕಡೆ ಅವ್ರನ್ನ ವಾಶೌಟ್ ಮಾಡದೆ ಹೋದರೆ, ಕರ್ನಾಟಕದಲ್ಲಿ ತೆಗೆದೇ ಹೋದರೆ ಇನ್ನು ದೇಶಕ್ಕೆ ಕೂಡ ಕೈ ಇಕ್ತಾರೆ ಸಿದ್ದರಾಮಯ್ಯ ಅನ್ನುವಂಥ ಭಯ ಬಿ ಜೆ ಪಿನವ್ರಿಗೆ. ಸೊ ಹಾಗಾಗಿ ಅವ್ರನ್ನ ಟಾರ್ಗೆಟ್ ಇಕ್ತಾರೆ. ಇಲ್ಲಿ ಯಾವುದೂ ಕೂಡ ಮೂಡಾಗಣದಲ್ಲಿ ಸಿದ್ದರಾಮಯ್ಯನವರ ಕಿಂಚಿತ್ತು ಎಳ್ಳಷ್ಟು ಕೂಡ ಪಾತ್ರ ಇಲ್ಲ. ಇಲ್ಲಿ ಹೆಚ್ಚಿನದಾಗಿ ಬಿ ಜೆ ಪಿ ಜಾಸ್ತಿ ಸೈಟ್ಗಳಿದ್ದಾವೆ ಅಲ್ಲಿ. ಸೊ ಹಾಗಾಗಿ ನಾವು ಇಲ್ಲ ಒಂದು ಕಡೆ ಇದು ರಾಜಕೀಯ ಉದ್ದೇಶವಾಗಿ ರಾಜಕೀಯ ಒತ್ತಡಕ್ಕೋಸ್ಕರ ಇವತ್ತೇನು ಪ್ರಾಸಿಕ್ಯೂಷನ್ ಕೊಟ್ಟವರೋ ಅದು ಹಿಂಪಡಿಬೇಕು ಇವರು ರಾಜ್ಯಪಾಲರು ಮತ್ತು ವಾಪಸ್ ಕರ್ಕೋಬೇಕು ಅವ್ರನ್ನ ನಮ್ಮ ಕರ್ನಾಟಕದಿಂದ ಅನ್ನೋದು ನಮ್ಮ ಉದ್ದೇಶ ಮತ್ತು ನಮ್ಮ ಹೋರಾಟ. ಅಲ್ಲ, ಬಿ ಜೆ ಪಿ ವಿರೋಧ ಪಕ್ಷ ಅಂತ ಯಾರಂತವ್ರು ಇವತ್ತು ರಾಜ್ಯದಲ್ಲಿ? ಇವತ್ತು JDSಗೂ ವಿರೋಧ ಪಕ್ಷದ ನಾಯಕರು ಕುಮಾರಸ್ವಾಮಿಯವರ, ಬಿ ಜೆ ಪಿಗೂ ವಿರೋಧ ಪಕ್ಷದ ನಾಯಕರು ಕುಮಾರಸ್ವಾಮಿರಲ್ವೇ? ಯಾಕಂದರೆ ಇವತ್ತು ಕುಮಾರಣ್ಣ ಪ್ರತಿಭಟನೆ ಮಾಡಬೇಕು ಅಂದರೆ ಬಿ ಜೆ ಪಿ ಮಾಡಬೇಕು, ಅವ್ರು ಬೇಡ ಅಂದರೆ ಬೇಡ ಅಲ್ವೇ? ಸೊ ಹಾಗಾಗಿ ಎಲ್ಲ ಒಂದು ಕಡೆ ನನ್ನ ಮಾಹಿತಿ ಪ್ರಕಾರ ಇದೆಲ್ಲರೂ ಕೂಡ ರಾಜಕೀಯ ಹುನ್ನಾರ. ಏನೇ ಮಾಡಿ ಸಿದ್ದರಾಮಯ್ಯನವ್ರನ್ನ ಇಲ್ಲಿಂದ ತೆಗಿಬೇಕು ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ನ ಅಸ್ಥಿರಗೊಳಿಸಬೇಕು ಅನ್ನೋದು ಹೋಗ್ತೈತೆ. ಸದ್ಯಕ್ಕೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನಮ್ಮ ನ್ಯಾಯ ಸಿಗುತ್ತೆ ನಂಬಿಕೆ ಇದೆ. ನಮಗೆ ಹಿಂದೆ ಹಲವಾರು ಪ್ರಕರಣಗಳು ಕೂಡ ಇನ್ನೂ
ಹೊಳಿತಾ ಇದ್ದಾವೆ ರಾಜ್ಯಪಾಲರ ಚೇಂಬರಲ್ಲಿ, ಅವ್ರಿಗೆ ಯಾವತ್ತೂ ಕೂಡ ಪರ್ಮಿಷನ್ ಕೊಟ್ಟೇ ಇಲ್ಲ. ಕೊಡಬೇಕಲ್ಲ. ಈಗ ಪ್ರಾಸಿಕ್ಯೂಷನ್ಗೆ ಈಗ ಯಾವುದೇ ರೀತಿಯ ಒಂದು ತಪ್ಪು ಕೂಡ ಶಾಶ್ವತ ಕಾಲಷ್ಟು ತಪ್ಪು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಬಗ್ಗೆ ಪ್ರಾಸಿಕ್ಯೂಷನ್ ಕೊಟ್ಟಾದ್ಮೇಲೆ ಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ಹಿಂದೆ ಹಲವಾರು ಅರ್ಜಿಗಳು ಈಗ 17A ಒಂದು ಆಕ್ಟ್ ಸೆಕ್ಷನ್ ಕೊಟ್ಟವರಲ್ಲಿ ನಾವು ನೋಡಿದ್ವಿ. ಕೃಷ್ಣ ಬೈರೇಗೌಡರು ಮೊನ್ನೆ ಸುದ್ದಿಗೋಷ್ಠಿ ಮಾಡಬೇಕಾದಾಗಲೇ ಒಂದು ಮಾತು ಹೇಳಿದ್ರು, 17A ಆಕ್ಟ್ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ? ಒಂದು FIR ಆಗಬೇಕು, ಅದೊಂದು ಅದು ತನಿಖೆ ಆಗಬೇಕು. ತನಿಖೆ ವರದಿಯನ್ನು ರಾಜ್ಯಪಾಲರು ಕೊಟ್ಟಾದ್ಮೇಲೆ ಇವರು ಆರೋಪಿ ಅಂತ ಕೊಟ್ಟಾದ್ಮೇಲೆ ಅವರು ಪ್ರಾಸಿಕ್ಯೂಷನ್ ಕೊಡೋಕ್ಕೆ ಅವಕಾಶಗಳಿದೆ. 17A ಇಂಪ್ಲಿಮೆಂಟ್ ಯಾವ ಬೇಸ್ ಮೇಲೆ ಇವರು ಇಂಪ್ಲಿಮೆಂಟ್ ಮಾಡಿದ್ರು? ಹೆಂಗೆ ಸೇರಿಸಿದ್ರು ಈಗ ಪ್ರಾಸಿಕ್ಯೂಷನ್ ಕೊಡೋಕ್ಕೆ? ಕಾನೂನು ಎಲ್ಲ ಒಂದು ಕಡೆ ಇವರು ಎಲ್ಲ ಒಂದು ಕಡೆ ಗೊತ್ತಿಲ್ವಾ? ಅಥವಾ ಕಾನೂನು ಸಲಹೆಗಾರರಿಗೆಲ್ಲ ಒಂದು ಕಡೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರ ರಾಜ್ಯಪಾಲರಿಗೆ ಅಂತ ಅನುಮಾನ ನಮಗೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಅಹಿಂದ ನಾಯಕ ಆದರೆ ಸಿದ್ದರಾಮಯ್ಯ ಕೇವಲ ಅಹಿಂದ ನಾಯಕರಲ್ಲ ರೀ. ನಾನು ಗೌಡ್ರಲ್ವೇ, ನಮ್ಮನ್ನು ಬಯಸ್ತಾ ಇಲ್ವಾ? ಲಿಂಗಾಯತರವ್ರು ಇಲ್ವಾ? MLAಗಳಾಗಿಲ್ವಾ? ಮಂತ್ರಿಗಳಾಗಿಲ್ವಾ? ಕಾಂಗ್ರೆಸ್ನಲ್ಲಿ ಗೌಡ್ರು MLA ಆಗಿಲ್ವಾ? ಮಂತ್ರಿ ಆಗಿಲ್ವಾ? DCM ಆಗಿಲ್ವಾ? ಒಕ್ಕಲಿಗರು ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡೋಗುವಂಥ ನಾಯಕ ಇದ್ದರೆ ಇದು ರಾಜ್ಯದಲ್ಲಿ ಸಿದ್ದರಾಮಯ್ಯನವರು. ಸೊ ಹಾಗಾಗಿ ಅವ್ರಿಗೆ ಅನ್ಯಾಯ ಆಗುವಂಥದಕ್ಕೆ ಎಲ್ಲ ಆಗ್ತಾ ಇತ್ತು ಅಂತ ಕಣ್ಣಾರ ನಾವು ಅವ್ರ ಟಾರ್ಗೆಟ್ ಇದ್ದಾಗ ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? ಸೊ ಹಾಗೆ ಪ್ರತಿಭಟನೆ ಮಾಡ್ತೀವಿ ಅಷ್ಟೇ. ಸರ್, ಈ ಹೋರಾಟ ಇಷ್ಟಕ್ಕೆ ನಿಲ್ಲುತ್ತಾ ಇಲ್ಲ ನೋಡಿ, ಈಗ ಪ್ರಾಸಿಕ್ಯೂಷನ್ ಕೊಡೋ ವಿಚಾರದಲ್ಲಿ ಇನ್ನು ಬೇಕಾದಷ್ಟು ನಾಯಕರುಗಳ ವರದಿ, ಲೋಕಾಯುಕ್ತ ವರದಿ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಕೂಡ ಇವತ್ತು ರಾಜ್ಯಪಾಲರ ಅಂಗದಲ್ಲಿ ಐತೆ. ಇದುವರೆಗೂ ಅದ್ರ ಬಗ್ಗೆ ಚರ್ಚೆ ಇಲ್ಲ, ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ. ಇದಾದ ನಂತರ ಏನಾಗುತ್ತೆ? ನ್ಯಾಯಾಲಯದಲ್ಲಿ ಇವತ್ತು ಕೋರ್ಟಿದೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದ್ದೀವಿ. ಸಿದ್ದರಾಮಯ್ಯವರು ಇವತ್ತು ಅರ್ಜಿ ಹಾಕಿದ್ದಾರೆ. ಇವತ್ತು 2:30 3 ಗಂಟೆ ಕೇಸ್ ಬರುತ್ತೆ ಅಂತ ನಾವು ಮಾಹಿತಿ ಇದೆ. ಅದೇನಾಗುತ್ತೆ ಗೊತ್ತಿಲ್ಲ. ಅದು ತದನಂತರ ನಾವು ಕೂಡ ನಮ್ಮ ನಾಯಕರು ಮನವಿ ಮಾಡ್ತೀವಿ, ನಾಳೆ ಒಂದು ಪಾದಯಾತ್ರೆ ಮಾಡೋಣ. ಹಿಂದೆ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥ ವರದಿನ ಪ್ರಾಸಿಕ್ಯೂಷನ್ ಕೊಡಿ ಅಂತ ವರದಿ ಕೊಟ್ಟಾರಲ್ಲ ಪೊಲೀಸ್ನವರು, CIDನೋ ಅಥವಾ ಲೋಕಾಯುಕ್ತನೋ, ಅವೆಲ್ಲನೂ ಕೂಡ ನೀವು ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ನಾವು ಹೋರಾಟ ಮಾಡೋಣ, ಪಾದಯಾತ್ರೆ ಮಾಡೋಣ. ನಾವು ರೆಡಿ ಇದ್ದೀವಿ ಕಾರ್ಯಕರ್ತರು. ಇದಾದ್ಮೇಲೆ ನಾವು ಕೂಡ ನಾಯಕರಿಗೆ ಒತ್ತಾಯ ಮಾಡ್ತೀವಿ, ನಾವು ಪಾದಯಾತ್ರೆ ಮಾಡ್ತೀವಿ. ಅಲ್ಲ, ಇಬ್ರಾಹಿಂ ಅವ್ರು ಏನು ಹೇಳ್ತಾರೋ ಅದು ಕರೆಕ್ಟಾಗಿ ಮಾಹಿತಿ ಇಲ್ದಂಗೆ ಹೇಳೋಣ. ಈ ವಾಸ್ ಆಲ್ಸೋ ಎಕ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ, ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಇಬ್ರಾಹಿಂ ಸಾಹೇಬರಿಗೆ ರಾಜ್ಯದ ಇಂಚಿಂಚು ಪ್ರತಿಯೊಂದು ಪಕ್ಷದ ನಾಯಕರ ಬಗ್ಗೆ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ಅವ್ರ ಹೇಳಿಕೆಯನ್ನು ನಾವು ಬೆಂಬಲಿಸ್ತೀವಿ.